ನಮಸ್ತೆ ಕರ್ನಾಟಕ. ಎಲ್ಲ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ರಾಯರ ದಯದಿಂದ ಅಂತ ನಂಬಿದ್ದೀನಿ. ಹಾಗೆ ತಾಯಿ ಮಂಚಾಲಮ್ಮನನ್ನ, ಮಾರಿಕಾಂಬೆಯನ್ನ, ಆರಾಧ್ಯರನ್ನ ಸ್ಮರಣೆ ಮಾಡ್ತಾ ನಾನು ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಅಂತೂ ಕೊನೆಯ ಹಬ್ಬ ನಮ್ದು ಬಂದೇ ಬಿಡ್ತು. ನಮಗೆಲ್ಲರಿಗೂ ಇದು ಕೊನೆಯ ಹಬ್ಬ, ಯುಗಾದಿ ಹಬ್ಬ. ಅದರಲ್ಲೂ ನಮ್ಮ ಸಿರ್ಸಿಯವರಿಗಂತೂ ತುಂಬಾ ಸಂತೋಷ, ಇನ್ನೂ ಸಂತೋಷ. ಯಾಕಂದ್ರೆ ಹೋದಂಥ ತಾಯಿ ಮರಳಿ ಬರುವಂತಹ ದಿನ. ತಾಯಿ ಮಾರಿಕಾಂಬೆ ದೇವಿ, ತಾಯಿ ಇಲ್ಲದ ತವರು ಅಂತ ಆದಿಸನೆ ಹೇಳಿದ್ದೆ ನಾನು ನಿಮಗೆ. ಆ ತಾಯಿ ಮತ್ತೆ ವಾಪಸ್ ಬರುವಂತಹ ದಿನವೇ ಯುಗಾದಿ. ತುಂಬ ಸಂಭ್ರಮದಿಂದ ಆಕೆಯನ್ನ ಒಳಗೆ ತಗೊಂಡು ಬರುವಂತಹ ದಿನ. ಹಾಗಾಗಿ ಸಿರ್ಸಿಯವರಿಗೆ ಇದು ತುಂಬ ವಿಶೇಷವಾದಂಥ ಯುಗಾದಿ. ಎಲ್ಲರಿಗೂ ಹೊಸ ಯುಗಾದಿ, ಸಂಭ್ರಮದ ಯುಗಾದಿ ಆದರೂ ಸಹಿತ ನಮಗೆ ವಿಶೇಷವಾದಂಥ ಯುಗಾದಿ ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗೆ ಯುಗಾದಿಯಲ್ಲಿ ಬೇವು ಬೆಲ್ಲವನ್ನು ತಿನ್ನುವಂಥದ್ದು, ಕಷ್ಟ ಸುಖ ಇವೆರಡೂ ನನ್ನ ಜೀವನದಲ್ಲಿ ಬಂದರೂ ಸಹಿತ ಆ ಕಷ್ಟಗಳನ್ನು ದೂಡುವಷ್ಟು ಶಕ್ತಿಯನ್ನು ನಾವು ನಂಬಿರುವಂಥ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀವಿ ಅಲ್ವಾ. ದೇವರೇ ನನಗೆ ಕಷ್ಟ ಕೊಡಬೇಡ ಅಂತ ನಾವು ಹೇಳಲ್ಲ, ಬಂದಂಥ ಕಷ್ಟನ ನಿಭಾಯಿಸ್ಕೊಂಡು ಹೋಗುವಂಥ ಶಕ್ತಿಯನ್ನು ಕೊಟ್ಟು ಅದರಲ್ಲಿ ಸುಖವನ್ನು ಕೊಡಪ್ಪ ಅಂತ ನಾವು ಕೇಳ್ತೀವಿ. ಯಾವಾಗ ಮನುಷ್ಯನಿಗೆ ಕಷ್ಟವನ್ನು ನಿಭಾಯಿಸುವಂಥ ಶಕ್ತಿಯನ್ನು ದೇವ್ರು ಕೊಡ್ತಾರೆ, ಆಗ ನಮಗೆ ದೇವ್ರ ಮೇಲೆ ನಂಬಿಕೆ ಜಾಸ್ತಿ ಆಗುತ್ತೆ. ಭರವಸೆ, ನಾನು ಯಾವುದೇ ಕಷ್ಟದಲ್ಲಿದ್ದರೂ ನಾನು ನಂಬಿದಂತಹ ದೇವರು ನನ್ನನ್ನು ಕೈ ಬಿಡಲ್ಲ ಅನ್ನೋ ಭರವಸೆ ನಮ್ಮ ಗಟ್ಟಿಯಾಗಿರುತ್ತೆ. ಹಾಗೆಯೇ ಒಂದು ವಿಶೇಷವಾದಂಥ ಒಂದು ತಂತ್ರ ನಾವೆಲ್ಲ ಮಾಡಿ ಆಗಿದೆ. ಅದು ಯುಗಾದಿ ಹಬ್ಬಕ್ಕೆ ಮಾಡಬೇಕಂತೇನಿಲ್ಲ. ಯುಗಾದಿ ಅಮಾವಾಸ್ಯೆ ಎಲ್ಲ ಒಟ್ಟಿಗೆ ಬಂದ ಕಾರಣ ಮಾಡಿದ್ರೆ ಒಳ್ಳೇದಾಗತ್ತೆ. ಒಮ್ಮೆ ಮಾಡಕ್ಕೆ ಆಗಲ್ಲ ಅನ್ನೋರು ಬಾಕಿ ಶುಕ್ರವಾರ ದಿವಸ ಅಥವಾ ಅಮಾವಾಸ್ಯೆ ಹುಣ್ಣಿಮೆ ದಿವಸ ಇದನ್ನು ಮಾಡ್ಕೋಬಹುದು. ಬಹಳ ಸುಲಭವಾಗಿ ಇರುವಂಥದ್ದು. ನಿಮಗೆ ಕೈಯಲ್ಲಿ ಹಣ ನಿಲ್ತಾ ಇಲ್ಲ. ಎಷ್ಟೋ ಜನರಿಗೆ ಈಗ ನಮಗೆಲ್ಲ ಆಗಿದಂಥ ಅನುಭವಗಳಿವು. ದುಡ್ಡು ಕೈಯಲ್ಲಿ ಇರುತ್ತೆ, ಅದು ಹೇಗೆ ಖರ್ಚಾಗುತ್ತೆ ಅಂತ ಗೊತ್ತಿರಲ್ಲ. ಅದು ಏನಾಗುತ್ತೆ ಲೆಕ್ಕ ಹಾಕಕ್ಕೆ ನೋಡೋಕೆ ಹೋದ್ರೆ ಲೆಕ್ಕನೇ ಸಿಗ್ತಿರ್ಲಿಲ್ಲ. ಆ ರೀತಿಯ ಸಂದರ್ಭಗಳು ಎಷ್ಟೋ ಜನರಿಗೆ, ಪ್ರತಿಯೊಬ್ಬರು ಇದನ್ನು ಅನುಭವಿಸಿದ್ದಾರೆ. ಹಾಗೆ ಎಲ್ಲರೂ, ನಾವು ಎಲ್ಲರೂ ಇದನ್ನು ಅನುಭವಿಸಿದ್ದೀವಿ. ಹಾಗಾಗಿ ಆ ರೀತಿಯ ಸಮಸ್ಯೆ ಯಾರ್ಯಾರಿಗಿದೆ, ಆ ರೀತಿಯ ಸಮಸ್ಯೆ ಇದ್ದವರು ಖಂಡಿತವಾಗಿಯೂ ಯುಗಾದಿ ದಿವಸ ಇದೊಂದನ್ನು ಖಂಡಿತ ಮಾಡ್ಕೊಳ್ಳಿ. ಬೆಳಿಗ್ಗೆ ಆದರೆ ಬೆಳಿಗ್ಗೆ ಮಾಡ್ಕೊಳ್ಳಿ, ಆಗಿಲ್ಲ ಅಂದ್ರೆ ಸಂಜೆ ಮಾಡ್ಕೊಳ್ಳಿ. ಯಾವಾಗ ಮಾಡಿಕೊಂಡ್ರು ಸರಿನೇ. ನೀವು ಬೆಳಿಗ್ಗೆ ಬೇಗ, ತುಂಬ ಜನರಿಗೆ ಗಡ್ಬಿಡಿ ಇರೋ ಕಾರಣ ಹಬ್ಬ ಅಲ್ವಾ, ಅದನ್ನು ಮಾಡೋಕ್ಕಾಗಲ್ಲ ನಮಗೆ ಅನ್ನೋರು ಸಂಜೆ ಮಾಡ್ಕೊಳ್ಳಿ. ಇಲ್ಲ ಬೆಳಿಗ್ಗೆ ಟೈಮ್ ಇದೆ ಅನ್ನೋರು ಖಂಡಿತವಾಗಿಯೂ ಬೆಳಿಗ್ಗೆ ಮಾಡ್ಕೊಳ್ಳಿ. ಒಳ್ಳೆ ಕೆಲಸವನ್ನು ಮಾಡುತ್ತೆ. ಹಾಗಾಗಿ ನಾನು ಇದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಮುಂಚಿತವಾಗಿ ನೀವು ಸಣ್ಣ ಮಡಿಕೆ ಸಿಗುತ್ತೆ, ಮೊಸರು ಮಡಿಕೆ ಅಂತಾರಲ್ವಾ, ಆ ಟೈಪಿನ ಮೊಸರು ಮಡಿಕೆ ಅಂತ ಸಿಗುತ್ತೆ. ಅದನ್ನು ಮುಂಚಿನ ದಿವಸ ತನ್ನಿ, ಸ್ವಲ್ಪ ನೀರಿಗೆ ಹಾಕಿಡಿ. ಯಾಕಂದರೆ ನೀರಿನ ಅಂಶವನ್ನು ಎಳ್ಕೊಳ್ಳುತ್ತೆ ಅದು. ನೀರಿಗೆ ಹಾಕಿಡಿ. ಮರುದಿನ ಅದನ್ನು ಏನು ಮಾಡಿ ಅಂದರೆ ಸರಿಯಾಗಿ ಅದಕ್ಕೆ ತುಂಬ ಅರಿಶಿಣ, ಒಳಗಡೆಯಿಂದ ಹೊರಗಡೆಯಿಂದ ಅರಿಶಿಣವನ್ನು ಸರಿಯಾಗಿ ಅದನ್ನು ಇದು ಮಾಡಿ. ಇದು ಆದಮೇಲೆ ಮಾಡಿ ಅಂದರೆ ಗೊತ್ತಾಯ್ತಾ, ಹಚ್ಚೋದು. ಅದಕ್ಕೆ ಹಚ್ಚಿ ಸ್ವಲ್ಪ ಒಣಗಕ್ಕೆ ಬಿಟ್ಟುಬಿಡಿ ಅದನ್ನು. ಗುರುವಾರ ದಿನ ಯುಗಾದಿ ದಿವಸ ಜೊತೆಗೆ ಅಮಾವಾಸ್ಯೆ ಎರಡೂ ಇದೆ ಅಲ್ವಾ, ಆವತ್ತು ಅಷ್ಟರೊಳಗೆ ನೀವು ಒಂದು ಸ್ವಲ್ಪನ ರೆಡಿ ಮಾಡಿ ಇಟ್ಕೋಬೇಕು. ಏನಂತ ಮನೆಯಲ್ಲಿದ್ದರೂ ನೀವು ತಗೋಬಹುದು. 5 ಧಾನ್ಯಗಳು ಅಂದ್ರೆ ಗೊತ್ತಾಗುತ್ತೆ ನಿಮಗೆ. ತೊಗರಿಬೇಳೆ, ಹೆಸರುಬೇಳೆ, ಯಾವ ಧಾನ್ಯಗಳು ನಿಮ್ಮ ಮನೇಲಿ ಇದೆ ಅದು 5 ಧಾನ್ಯಗಳನ್ನು ತಂದ್ಕೊಳ್ಳಿ. ಒಮ್ಮೆ ಇಲ್ಲ ಅಂದರೆ ನೀವು ಇವತ್ತು ಅಥವಾ ನಾಳೆ ಹೋಗಿ ಕಿರಾಣಿ ಅಂಗಡಿಯಲ್ಲಿ ಅದನ್ನು ಖರೀದಿ ಮಾಡಿ ತನ್ನಿ. 5 ಧಾನ್ಯ ಒಂದೊಂದು ಚಮಚ ಸಾಕು, ಜಾಸ್ತಿ ಏನು ಬೇಡ. ಜಾಸ್ತಿ ಹಾಕಿದ್ರೂ ಪರವಾಗಿಲ್ಲ, ಯಾಕಂದ್ರೆ ಕುಡಿಕೆ ಸಣ್ಣದಿರುತ್ತಲ್ವಾ. ಕೆಂಪು ಬಟ್ಟೆಯನ್ನು ಖರೀದಿ ಮಾಡಿ ತೊಗೊಂಡು ಬನ್ನಿ. ಅಥವಾ ನಿಮಗೆ ಉಡಿ ಬಂದ ಬಟ್ಟೆಗಳೆಲ್ಲ ಬೇಡ, ಹೊಸ ಬಟ್ಟೆಗಳಿದ್ದರೆ ಅದನ್ನ ಸ್ವಲ್ಪ ಕಟ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಬರೀ 5 ರೂಪಾಯಿ, ಇದಕ್ಕೆ ಬೇಕಾಗಿರೋದು 5 ರೂಪಾಯಿ ಅಥವಾ 1 ರೂಪಾಯಿ ಅಥವಾ 2 ರೂಪಾಯಿ ಕಾಯಿನ್ಗಳು. ನೀವು 5 ರೂಪಾಯಿ ಕಾಯಿನ್ ತಗೊಳ್ಳೋದಾದ್ರೆ 5 ರೂಪಾಯಿ ಕಾಯಿನ್ 5 ತಗೋಬೇಕು, ಇಲ್ಲ 1 ರೂಪಾಯಿ ಕಾಯಿನ್ 5 ತಗೋಬೇಕು. ಯಾವ ರೀತಿ ಮಾಡಿದ್ರು ನೀವು ಸರಿನೇ, ಅಂತೂ ಕಾಯಿನೇ ಆಗಿರಲಿ. ಅದು 2 ರೂಪಾಯಿ ಕಾಯಿನ್ ಆದರೆ 2 ರೂಪಾಯಿ ಕಾಯಿನನ್ನು ತಗೊಳ್ಳಿ. ಆ ದಿನ ನೀವೇನು ಮಾಡಬೇಕು ಅಂದರೆ ಆ ಹುಂಡಿ ಅಂದರೆ ಆ ಸಣ್ಣ ಮಡಿಕೆಯಲ್ಲಿ, ಮೊಸರು ಮಡಿಕೆಯಲ್ಲಿ 5 ಥರದ ನಾಣ್ಯಗಳನ್ನು ಹಾಕಿ, ಆಮೇಲೆ 5 ರೂಪಾಯಿ ಕಾಯಿನನ್ನು ಹಾಕಿ, ಯಾವ ಕಾಯಿನ್ ಬೇಕಾದ್ರೂ ಹಾಕಿ ಅದನ್ನು ಕೆಂಪು ಬಟ್ಟೆಯಲ್ಲಿ ಅದನ್ನು ಬಾಯಿಯನ್ನು ಬಿಗಿಯಾಗಿ ಕಟ್ಟಿ, ದಾರದಿಂದ ಕಟ್ಟಿ. ಕೆಂಪು ದಾರ ಇದ್ರೂ ಅಡ್ಡಿಲ್ಲ, ದಾರ ಅದೇ ಆಗಬೇಕು ಇದೇ ಆಗಬೇಕು ಅನ್ನೋದೇನಿಲ್ಲ. ಕೆಂಪು ದಾರ ಇದ್ದು ಇನ್ನೂ ಒಳ್ಳೆಯದು. ಕೆಂಪು ದಾರ ಅಥವಾ ಇತರ ಯಾವುದೇ ದಾರದಲ್ಲಿ ಕಟ್ಟಿ ತಾಯಿ ಮಹಾಲಕ್ಷ್ಮಿಯ ದಿನ ಇಟ್ಟು ಅದೊಂದು ದಿನ ಪೂಜೆಯನ್ನು ಮಾಡಿ.
ಪೂಜೆ ಮಾಡಿ ಅವತ್ತು ಇಡೀ ದಿನ ಅದು ದೇವರ ರೂಮಲ್ಲೇ ಇರಲಿ, ತಾಯಿ ಮಹಾಲಕ್ಷ್ಮಿ ಅಥವಾ ಲಕ್ಷ್ಮೀನಾರಾಯಣ ಯಾರಿದ್ದಾರೆ ನಿಮ್ಮ ಮನೆಯಲ್ಲಿ ಅವ್ರ ಮುಂದೆ ಇಟ್ಟು ಪೂಜೆಯನ್ನು ಮಾಡಿ. ಆ ಪೂಜೆಯನ್ನು ಮಾಡಿದ ಮೇಲೆ ನೀವು ಅದನ್ನು ಮರುದಿನ, ನೀವು ಅದೇ ದಿವಸ ಅಂತಲ್ಲ, ಮರುದಿನ ನೀವು ಎಲ್ಲಿ ಹಣಗಳನ್ನು ಇಡ್ತೀರಿ, ನಿಮಗಿರುತ್ತೆ. ಕೆಲವರು ಅದಕ್ಕೆ ಅಂತ ಸಪ್ರೇಟಾಗಿ ಮಾಡಿಟ್ಕೊಂಡಿರ್ತಾರೆ, ಕೆಲವರು ಬೀರುವಲ್ಲಿ ಇಡ್ತಾರೆ. ಎಲ್ಲಿ ಬೇಕಾದ ಎಲ್ಲಿ ಅಂತ ನೋಡಿ ಅಲ್ಲಿ ನೀವು ಇಟ್ಟು ಅದನ್ನು ಹಾಗೆ ಇಡಿ. ಅದನ್ನು ಏನು ಮುಟ್ಟಕ್ಕೆ ಹೋಗಬೇಡಿ. ಯಾಕಂದರೆ ಅದರಿಂದ ನಿಮಗೆ ವೃದ್ಧಿ ಆಗುವ ಕೆಲವೊಂದು ಹಣ ವೃದ್ಧಿ ಆಗುವಂಥದ್ದು ಖಂಡಿತವಾಗಿ ಕಂಡುಬರುತ್ತೆ. ಗೊತ್ತಾಗುತ್ತೆ ನಿಮಗೆ ಏನೋ ಒಂದು ಸುಧಾರಣೆ ಆಗಿದೆ ಅಂತ. ಈ ಅಮಾವಾಸ್ಯೆ ಅಂತಲ್ಲ, ಬೇರೆ ಯಾವ ದಿನ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆಗೆ ಇದನ್ನು ಮಾಡಬಹುದು. ಇದನ್ನು ನಾವು ಮಾಡಿದ್ದೀವಿ. ಹಾಗಾಗಿ ನಾನು ಅಮಾವಾಸ್ಯೆ ಮತ್ತು ಯುಗಾದಿ ಎರಡು ಒಂದೇ ಸಲ ಬಂದಿದ್ದಕ್ಕೆ, ಒಂದು ಒಳ್ಳೆ ದಿನ ಆಗಿದ್ದಕ್ಕೆ ನಾನು ಇದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ಖಂಡಿತವಾಗಿ ಸುಧಾರಣೆ ಆಗುತ್ತೆ. ನೋಡಿ, ನೀವು ಕೋಟ್ಯಾಧಿಪತಿಗಳಾಗ್ತೀರಿ ಅಂತ ನಾನು ಹೇಳೋದಿಲ್ಲ, ಅದು ಹೇಳೋದು ತಪ್ಪು. ಆದರೆ ಏನೋ ಒಂದು ಸುಧಾರಣೆ ಅಂತೂ ಕಾಣೋದಂತೂ ನಿಜ. ನೀವು ನೋಡ್ತಾ ಇರಬೇಕಾದ್ರೆ ಈ ಯುಗಾದಿಗೆ ಇದನ್ನು ಮಾಡಿಡಿ, ಇನ್ನೊಂದು ಯುಗಾದಿಗೆ ನಿಮಗೆ ಕೂತ್ಕೊಂಡು ನೋಡಿದಾಗ, ಯೋಚನೆ ಮಾಡಿದಾಗ ಗೊತ್ತಾಗುತ್ತೆ ನಾನು ಎಷ್ಟೋ ಸುಧಾರಿಸಿದ್ದೀನಿ ಅಂತೇಳಿ. ಹಾಗೆ ಇನ್ನೊಂದು ವಿಷಯ ಏನು ಅಂದರೆ, ಎಷ್ಟೋ ಜನರಿಗೆ ಕಾಣುತ್ತೆ, ಎಷ್ಟೋ ಜನರಿಗೆ ಕಾಣಲ್ಲ. ನಿಮಗೆಲ್ಲರಿಗೂ ಆ ರತ್ನ ಪಕ್ಷಿ ಮಹಾಲಕ್ಷ್ಮಿ ರೂಪದಲ್ಲಿ ಕಾಣಿಸ್ಲಿ. ಗೊತ್ತು ನಿಮಗೆಲ್ಲರೂ, ಕೆಲವರು ಕೆಂಬುತ ಅಂತೀವಿ ನಾವು, ಕೆಲವರು ರತ್ನ ಪಕ್ಷಿ ಅಂತ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಾಗಿ ಕೆಂಬುತ ಅಂತಾರೆ ಅದಕ್ಕೆ. ನಮ್ಮ ಉತ್ತರ ಕನ್ನಡದಲ್ಲಿ ಅದಕ್ಕೆ ರತ್ನ ಪಕ್ಷಿ ಅಂತ ಹೇಳ್ತಾರೆ, ಕೆಲವರು ಕೆಂಬುತ ಅಂತಾನು ಹೇಳ್ತಾರೆ. ಆ ಹಕ್ಕಿ ನಿಮಗೆಲ್ಲರಿಗೂ ಕಾಣಿಸ್ಲಿ, ನಮಗೂ ಕಾಣಿಸ್ಲಿ, ಜೊತೆಗೆ ನಿಮಗೂ ಕಾಣಿಸ್ಲಿ. ನಿಮ್ಮ ಕಂಡ ತಕ್ಷಣ ನೋಡಿ ಅದನ್ನು ನಮಸ್ಕಾರ ಮಾಡ್ಕೊಳ್ಳಿ. ಯಾಕಂದರೆ ಕೆಂಬುತ ಬಾಕಿ ಯಾವ ದಿನ ನೋಡಿದ್ರೂ ಅದು ಹೊಸತೇನಲ್ಲ. ರತ್ನ ಪಕ್ಷಿ ಯುಗಾದಿ ದಿನ ಕಂಡ್ರೆ ಇನ್ನೊಂದು ಯುಗಾದಿ ಬರೋದ್ರೊಳಗೆ ನಿಮ್ಮ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿಗಳು ಸುಧಾರಿಸುತ್ತೆ. ಅಂದರೆ ತಾಯಿ ಮಹಾಲಕ್ಷ್ಮಿ ಸ್ವರೂಪ ಅದು ಅಂತ ಹೇಳ್ತಾರೆ. ಹಾಗಾಗಿ ನಿಮಗೆ ಅದು ಕಾಣಿಸ್ಲಿ. ನಾನು ಹೇಳಿದಂಥ ಈ ತಂತ್ರವನ್ನು ಸಹಿತ ಮಾಡು ನೋಡಿದಾಗಲೇ ಗೊತ್ತಾಗುತ್ತೆ ನಿಮಗೆ, ಮಾಡಿದಿನ ಗೊತ್ತಾಗಲ್ಲ. ಇವ್ರು ಏನು ಹೇಳ್ತಾರೆ ಅಂತಲೂ ಅಂದ್ಕೋಬೇಡಿ. ಸಣ್ಣ ಪರಿಹಾರ, ಅದೇನು ದೊಡ್ಡದೇನಲ್ಲ. ಏನದು ತರಬೇಕು, ಇದು 5 ಥರದ ನಾಣ್ಯ, ಒಂದೊಂದು 2 ಚಮಚ ಸಾಕು. ಅದು ಆಮೇಲೆ ಒಂದು 10 ರೂಪಾಯಿದಂದ್ರೆ ಕೊಡ್ತಾರೆ. ಆಮೇಲೆ 5 ರೂಪಾಯಿ ಕಾಯಿನು ಇಷ್ಟು ಹಾಕಿ ಅದರ ಬಾಯನ್ನು ಕಟ್ಟಿ ತಾಯಿ ಮಹಾಲಕ್ಷ್ಮಿ ಹತ್ರ ಇಟ್ಟು ಪೂಜೆ ಮಾಡಿ ಅದನ್ನು ನಿಮ್ಮ ಬೀರುವಲ್ಲಿ ಇಟ್ಕೊಂಡ್ರೆ ಆ ಬದಲಾವಣೆಯನ್ನು ಇನ್ನೊಂದು ಯುಗಾದಿ ಒಳಗೆ ನೀವು ಕಾಣ್ತೀರಿ, ಗೊತ್ತಾಗುತ್ತೆ. ಅದು ಇಟ್ಟು ಒಂದು 3-4 ತಿಂಗಳೊಳಗೆ ಅದರ ಬದಲಾವಣೆ ಗೊತ್ತಾಗ್ತಾ ಹೋಗುತ್ತೆ ನಿಮಗೆ. ಮತ್ತೊಂದು ವಿಷಯ, ಅದನ್ನು ಮಾಡಿದಂಥ ನೀವು ಬೀರುವಲ್ಲಿ ಒಮ್ಮೆ ಇಟ್ಟರೆ, ನೀವು ಬೀರು ಬಾಗಿಲು ತೆಗೆದಷ್ಟೊತ್ತಿಗೆ ಯಾರೋ ನಿಮ್ಮ ಮನೆಗೆ ಸಂಬಂಧಿಕರು ಬರ್ತಾರೆ, ಅವಾಗ ಬೀರು ಬಾಗಿಲು ತೆಗೆದಿರ ಅದು ಕಾಣುವ ಹಾಗೆ ಇಡಬೇಡಿ. ಅದನ್ನು ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಡಿ. ಯಾಕಂದರೆ ನೀವು ಕಾಣುವ ಹಾಗೆ ಒಮ್ಮೆ ಇಟ್ರಿ, ಅವರೆಲ್ಲಾದರೂ ನೋಡಿದ್ರು, ಅದು ಏನು ಅಂತ ಕೇಳಿದರೆ ಅದು ಕೆಲವರ ದೃಷ್ಟಿ ಚೆನ್ನಾಗಿರಲ್ಲ. ಇನ್ನು ಕೆಲವರಿಗೆ ಏನಾಗುತ್ತೆ ಅಂದರೆ ಅದರಿಂದ ನೆಗೆಟಿವ್ ಥಾಟ್ ಕೆಲವು ಬರ್ಬೋದು ಅವರಿಗೆ, ಅಯ್ಯೋ ಇದೇನೋ ಮಾಡಿಟ್ಕೊಂಡಿದ್ದಾರೆ ಹಾಗೆ ಹೀಗೆ ಅಂತ. ಹಾಗಾಗಿ ಯಾರಿಗೂ ಕಾಣದೇ ಇರುವ ರೀತಿಯಲ್ಲಿ ಅದನ್ನು ಇಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.